ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಆಸ್ಟಿನ್ ಥಿಯರಿ ಅವರ ಬಗ್ಗೆ ಮಾತಾಡ್ತಾ ಆದ್ರೆ ನಿಜವಾಗ್ಲೂ ನಮ್ಮ ಟ್ರಿಪಲ್ ಎಚ್ ಅವರು ಏನ್ ಮಾಡ್ತಾ ಇದ್ದಾರೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಸದ್ಯಕ್ಕೆ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಅವರು ಆಸ್ಟಿನ್ ಥಿಯರಿ ಅವ್ರನ್ನ ಅಫಿಷಿಯಲ್ ಆಗಿ ತನ್ನ ಆಕ್ಟಿವ್ ರಾಸ್ಟರ್ ಇಂದ ಇನಿಷಿಯಲ್ ಆಗಿ ರಿಮೂವ್ ಮಾಡಿದಾರಂತೆ. ಸೊ ಆಸ್ಟಿನ್ ಥಿಯರಿ ಅವರಿಗೆ ಡಬ್ಲ್ಯೂ ಬಳಿ ಯಾವುದೇ ರೀತಿಯ ಪ್ಲಾನ್ಸ್ ಇಲ್ಲ ಅಂಡ್ ಅದಕ್ಕೋಸ್ಕರ ಸದ್ಯಕ್ಕೆ ನೀನು ನನ್ನ ಕಂಪನಿಗೆ ಬೇಡ ಅಂತ ಇನಿಷಿಯಲ್ ಆಗಿ ಡಬ್ಲ್ಯೂ ಅವರು ಆಸ್ಟಿನ್ ಥಿಯರಿ ಅವ್ರನ್ನ ರಿಮೂವ್ ಮಾಡಿದ್ದಾರೆ. ಅಂಡ್ ಅದಕ್ಕೋಸ್ಕರ ನಮಗೆ ಮಂಡೇ ನೈಟ್ ರಾಗಳಲ್ಲಿ ಆಸ್ಟಿನ್ ಥಿಯರಿ ಅವರು ನೋಡೋದಕ್ಕೆ ಸಿಗ್ತಾ ಇಲ್ಲ. ನಿಜವಾಗ್ಲೂ ಗ್ರೇಸನ್ ವಾಲರ್ ಹಾಗೆ ಆಸ್ಟಿನ್ ಥಿಯರಿ ಅವರ ಒಂದು ಅದ್ಭುತವಾದ ಟ್ಯಾಗ್ ಟೀಮ್ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಬ್ರೇಕಪ್ ಟೀಸ್ ಕೂಡ ಡಬ್ಲ್ಯೂ ಅವರು ಸುಮಾರು 2 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ರು. ಅಂಡ್ ಸಡನ್ ಆಗಿ ಇಂಟರ್ನೆಟ್ ಅಲ್ಲೇ ಈ ಒಂದು ಟೀಮು ಬ್ರೇಕ್ ಆಯ್ತು. ಅಂಡ್ ಬ್ರೇಕ್ ಆದಾಗಿಂದನೂ ಕೂಡ ನಮ್ಮ ಆಸ್ಟಿನ್ ಥಿಯರಿ ಅವರು ನಮಗೆ ನೋಡೋದಕ್ಕೆ ಸಿಕ್ಕಿಲ್ಲ. ಅಂಡ್ ಸದ್ಯಕ್ಕೆ ಆಸ್ಟಿನ್ ಥಿಯರಿ ಅವರಿಗೆ ಡಬ್ಲ್ಯೂ ಬಳಿ ಯಾವುದೇ ರೀತಿಯ ಪ್ಲಾನ್ ಇಲ್ವಂತೆ. ನಿಜವಾಗ್ಲೂ ನಮ್ಮ ವಿನ್ಸ್ ಮಿಕ್ಮೆನ್ ಅವರೇನಾದ್ರೂ ಈ ಒಂದು ಟೈಮ್ ಅಲ್ಲಿ ಇದ್ದಿದ್ರೆ ಈಗಿರ್ತಕ್ಕಂತಹ ಆಸ್ಟಿನ್ ಥಿಯರಿ ಅವರೇ ಬೇರೆ ಇರ್ತಾ ಇದ್ರು ಅಂಡ್ ಆಗಿರ್ತಕ್ಕಂತಹ ಆಸ್ಟಿನ್ ಥಿಯರಿ ಅವರೇ ಬೇರೆ ಇರ್ತಾ ಇದ್ರು. ನಿಜವಾಗ್ಲೂ ಇಷ್ಟೊತ್ತಿಗೆ ನಮ್ಮ ಆಸ್ಟಿನ್ ಥಿಯರಿ ಅವರು ಎಸ್ಟಾಬ್ಲಿಷ್ ಸೂಪರ್ ಸ್ಟಾರ್ ಆಗಿರೋರು, ಅಟ್ಲೀಸ್ಟ್ ಬ್ರಾನ್ ಬ್ರೇಕರ್, ಗಂತರ್ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ಆ ಲೆವೆಲ್ಗಂತೂ ನಮ್ಮ ಆಸ್ಟಿನ್ ಥಿಯರಿ ಅವರು ಮುಟ್ಟಿರೋರು. ಬಟ್ ನಮ್ಮ ಟ್ರಿಪಲ್ ಎಚ್ ಅವರು, ವಿನ್ಸ್ ಮಿಕ್ಮೆನ್ ಅವರು ಆಸ್ಟಿನ್ ಥಿಯರಿ ಅವ್ರನ್ನ ಚೂಸ್ ಮಾಡಿದ್ರು, ಮುಂದಿನ ಟಾಪ್ ಸ್ಟಾರ್ ಅಂತ ಚೂಸ್ ಮಾಡಿದ್ರು ಅನ್ನೋ ಒಂದೇ ಒಂದು ವಿಚಾರಕ್ಕೋಸ್ಕರ ಆಸ್ಟಿನ್ ಥಿಯರಿ ಅವರಿಗೆ ಬುಕಿಂಗ್ ನ ಕೊಡ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಅಂಡ್ ಈಗ ಡಬ್ಲ್ಯೂ ನ ಆಕ್ಟಿವ್ ರಾಸ್ಟರ್ ಅಲ್ಲಿ ಇನಿಷಿಯಲ್ ಆಗಿ ನಮ್ಮ ಆಸ್ಟಿನ್ ಥಿಯರಿ ಅವರು ರಿಮೂವ್ ಆಗಿದ್ದಾರೆ. ಅಂದ್ರೆ ಇನ್ನು ಕೂಡ ಕಾಂಟ್ರಾಕ್ಟ್ ಅಲ್ಲೇ ಇದ್ದಾರೆ. ಬೇಸಿಕ್ಲಿ ಇವರಿಗೆ ಯಾವುದೇ ರೀತಿಯ ಪ್ಲಾನ್ಸ್ ಇಲ್ಲ ಡಬ್ಲ್ಯೂ ಬಳಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಪಾಲ್ ಹೀಮನ್ ಅವರ ಬಗ್ಗೆನೇ. ರೀಸೆಂಟ್ ಆಗಿ ನಿಮಗೆ ಗೊತ್ತಿರಬಹುದು, ನಮ್ಮ ಪಾಲ್ ಹೀಮನ್ ಅವರು ಒಂದು ಪಾಡ್ಕಾಸ್ಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅಲ್ಲಿ ಅವರು ಬಹಳ ವಿಚಾರಗಳ ಬಗ್ಗೆ ಡಿಸ್ಕಸ್ ಅನ್ನ ಮಾಡ್ತಾರೆ. ಅಂಡ್ ರೋಮನ್ ರೈನ್ಸ್ ಅವ್ರನ್ನಂತೂ ಪಾಲ್ ಹೀಮನ್ ಅವರು ಸಿಕ್ಕಾಪಟ್ಟೆ ಅಗ್ಲು ಬಿಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ನಿಜವಾಗ್ಲೂ ಅವ್ರು ಹೇಳ್ದಂತಹ ಒಂದೊಂದು ಮಾತು ಕೂಡ ನಿಜ. ನಮ್ಮ ಪಾಲ್ ಹೀಮನ್ ಅವರು ಹೇಳ್ತಾರೆ, ನಿಜವಾಗ್ಲೂ ನಾವೇ ಆ ಒಂದು ಟ್ರೈಬಲ್ ಚೀಫ್ ಕ್ಯಾರೆಕ್ಟರ್ ನ ಬರ್ದಿದ್ದು ಅಂಡ್ ಅದಕ್ಕೆ ಎಲ್ಲ ಕ್ರೆಡಿಟ್ ಕೂಡ ಅಫ್ಕೋರ್ಸ್ ನಾನೇ ತಗೋತೀನಿ. ಬಟ್ ಅದನ್ನ ಪ್ಲೇ ಮಾಡೋದ್ರಲ್ಲ ಟ್ರೈಬಲ್ ಚೀಫ್ ಆಗಿ ರೋಮನ್ ರೈನ್ಸ್ ಅವರು ನಿಜವಾಗ್ಲೂ ಅವರು ಗೋಟು. ಅಂಡ್ ನನ್ನ ಇಷ್ಟು ವರ್ಷದ ಕರಿಯರ್ ಅಲ್ಲಿ ರೋಮನ್ ರೈನ್ಸ್ ಅಂತ ವ್ಯಕ್ತಿನ ನಾನು ನೋಡೇ ಇಲ್ಲ. ಇಲ್ಲಿವರೆಗೂ ಕೂಡ ನಾನು ರೋಮನ್ ರೈನ್ಸ್ ಅಂತಹ ವ್ಯಕ್ತಿನ ನೋಡಿಲ್ಲ ಅಂಡ್ ಗೊತ್ತಿಲ್ಲ ಮುಂದೆ ನೋಡ್ತೀನೋ ಇಲ್ವೋ ಅಂತ. ಯಾಕಂದ್ರೆ ಅವರು ಜೋ ಅನವಾಯಿಯಿಂದ ಟ್ರೈಬಲ್ ಚೀಫ್ ಆಗಿ ಟ್ರಾನ್ಸ್ಫರ್ ಆದಂತಹ ರೀತಿ ನಿಜವಾಗ್ಲೂ ಕೂಡ ಅದ್ಭುತವಾಗಿತ್ತು. ಅಂಡ್ ನನ್ನ ಇಷ್ಟು ವರ್ಷದಲ್ಲೇ ನಾನು ರೋಮನ್ ರೈನ್ಸ್ ಅಂತಹ ವ್ಯಕ್ತಿ ಜೊತೆ ಕೆಲಸ ಮಾಡಿರಲಿಲ್ಲ. ಅಂಡ್ ನಿಜವಾಗ್ಲೂ ಆ ಒಂದು ಅದೃಷ್ಟ ನಂದಾಯಿತು. ಅಷ್ಟೇ ಅಲ್ಲ, ರೋಮನ್ ರೈನ್ಸ್ ಯಾವ ಟೈಮಲ್ಲಿ ನಮ್ಮ ಜೊತೆ ಇದ್ದಿದ್ದು 2020-19 ಟೈಮಲ್ಲಿ ಅವರ ಟ್ರೈಬಲ್ ಚೀಫ್ ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ ಆಗ್ತಾ ಇತ್ತು. ಆ ಒಂದು ಟೈಮಲ್ಲಿ ಡಬ್ಲ್ಯೂ ಯಾವ ತರ ಇತ್ತು. ಅಂಡ್ ಈಗ ನೆಟ್ಫ್ಲಿಕ್ಸ್ ಜೊತೆ ಡೀಲಿಂಗ್ ನ ಸೈನ್ ಮಾಡ್ಕೊಳ್ತಾ ಇದೀವಿ, ESPN ಜೊತೆ ಡೀಲಿಂಗ್ ನ ಸೈನ್ ಮಾಡ್ಕೊಳ್ತಾ ಇದೀವಿ. ಅವರೆಲ್ಲರೂ ಕೂಡ ನಮ್ಮ ಕಂಪನಿ ಪ್ರಾಫಿಟ್ ಮಾಡ್ತಾ ಇದೆ ಅಂತ ನಮ್ಮ ಜೊತೆ ಕೊಲೈಬ್ ಆಗೋದಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಮೇನ್ ರೀಸನ್ ಬೇರೆ ಯಾರು ಅಲ್ಲ, ರೋಮನ್ ರೈನ್ಸ್. ರೋಮನ್ ರೈನ್ಸ್ ಅವರೇ ಈ ಒಂದು ಟೈಮ್ ಅಲ್ಲಿ ಡಬ್ಲ್ಯೂ ಕಂಪನಿನ ಆ ಒಂದು ಎತ್ತರಕ್ಕೆ ತಗೊಂಡೋದಕ್ಕೆ ಸಾಧ್ಯ ಆಗಿದ್ದು. ಅಂಡ್ ಅವರಿಂದಲೇ ನಾನು ಎಲ್ಲಾ ಕ್ರೆಡಿಟ್ ಕೂಡ ರೋಮನ್ ರೈನ್ಸ್ ಅವ್ರಿಗೆ ಕೊಡ್ತೀನಿ. ನಿಜವಾಗ್ಲೂ ರೋಮನ್ ರೈನ್ಸ್ ಗೋಟು. ಅಂಡ್ ಎಮಿ ಅವಾರ್ಡ್ಸ್ ಅವರು ರೋಮನ್ ರೈನ್ಸ್ ಅವ್ರನ್ನ ಅಕ್ನಾಲೇಜ್ ಮಾಡ್ದಲೆ ಅವರು ತನಿಗ್ ತಾನೇ ಶೇಮ್ ಮಾಡ್ಕೊಂಡಿದ್ದಾರೆ ಅಂತ ನಮ್ಮ ಪಾಲ್ ಹೀಮನ್ ಅವರು ಹೇಳ್ತಾರೆ. ಅಷ್ಟೇ ಅಲ್ಲ ಗೈಸ್, ಒಂದು ಟೈಮ್ ಅಲ್ಲಿ ರಸಲ್ ಮೇನಿಯಾ 41 ಕೂಡ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಆಗಿ ಕೋಡಿ ರೋಡ್ಸ್ ಅವರ ಮ್ಯಾಚ್ ನ ಪ್ಲಾನ್ ಮಾಡಿದ್ರಂತೆ. ಬಟ್ ಅಫ್ಕೋರ್ಸ್ ಆ ಒಂದು ಪ್ಲಾನ್ ಎಸ್ಟಾಬ್ಲಿಷ್ ಆಗಿಲ್ಲ. ಅಂಡ್ ಈಗ ಹೇಳ್ತಾರೆ ಈಗಲೂ ಕೂಡ ರೋಮನ್ ರೈನ್ಸ್ ಅವರ ಸ್ಟೋರಿ ಪ್ರಾರಂಭ ಆಗಿದ್ದು ಎಲ್ಲಿ, ಆಸ್ ಎ ಟ್ರೈಬಲ್ ಚೀಫ್. ಅದಾದ್ಮೇಲೆ ಚಾಂಪಿಯನ್ಶಿಪ್ ಸ್ಟೋರಿ ಬಂತು. ಅಂಡ್ ಅವರು ಚಾಂಪಿಯನ್ಶಿಪ್ ನ ಸೋತಾದ್ಮೇಲೆ ಯಾವ ರೀತಿ ಇದ್ರು ಅಂಡ್ ಈಗ ಅವರ ಪರ್ಸನಲ್ ವೈಸ್ ಮೇನೆ ಇಲ್ಲ. ಸೊ ಈಗ ಅವರು ಯಾವ ರೀತಿ ಇದ್ದಾರೆ ಅಂಡ್ ಈಗಲೂ ಕೂಡ ಆ ಒಂದು ಕ್ಯಾರೆಕ್ಟರ್ ಕಂಟಿನ್ಯೂ ಆಗ್ತಾ ಇದೆ. ಅಂಡ್ ಈಗ ನಾನು ಸೆತ್ ರಾಲಿನ್ಸ್, ಬ್ರಾನ್ ಬ್ರೇಕರ್, ಬ್ರಾನ್ಸನ್ ರೀಡ್ ಅವರ ಜೊತೆ ಇದ್ದೀನಿ. ಬಟ್ ಆದ್ರೂ ಕೂಡ ರೋಮನ್ ರೈನ್ಸ್ ಅವರ ಜೊತೆನೆ ಫ್ಯೂಡ್ ಮಾಡ್ತಾ ಇದ್ದೀನಿ. ಸೆತ್ ರಾಲಿನ್ಸ್ ಹಾಗೆ ರೋಮನ್ ರೈನ್ಸ್ ಅವರ ಫ್ಯೂಡ್ ನಿಜವಾಗ್ಲೂ ಕೂಡ ಫ್ಯಾಮಿಲಿ ಪರ್ಸನಲ್ ಫ್ಯೂಡ್, ಶೀಲ್ಡ್ ಇದ್ದಾಗಿಂದನೂ ಕೂಡ ಈ ಒಂದು ಫ್ಯೂಡ್ ಬರ್ತಾನೆ ಇದೆ. ಅಂಡ್ ಈ ಒಂದು ಟೈಮ್ ಅಲ್ಲೂ ಕೂಡ ರೋಮನ್ ರೈನ್ಸ್ ಅವರು ಈ ಒಂದು ಕಂಪನಿನ ಅದೇ ರೀತಿ ಸಾಗಿಸ್ತಾ ಇದ್ದಾರೆ. ನಿಜವಾಗ್ಲೂ ರೋಮನ್ ರೈನ್ಸ್ ಗೋಟ್ ಅಂತ ನಮ್ಮ ಪಾಲ್ ಹೀಮನ್ ಅವರು ರೋಮನ್ ರೈನ್ಸ್ ಅವ್ರನ್ನ ಬಹಳಷ್ಟು ಅಕ್ನಾಲೇಜ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವರು ಸೆತ್ ರಾಲಿನ್ಸ್ ಅವರ ಇಂಜುರಿ ಬಗ್ಗೆನೂ ಕೂಡ ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಅವ್ರು ಹೇಳ್ತಾರೆ, ಸೆತ್ ರಾಲಿನ್ಸ್ ಯಾವಾಗ್ಲೂ ಕೂಡ ಇಂಜುರಿ ಆಗೇ ಇರಲಿಲ್ಲ, ಇದೆಲ್ಲದೂ ಕೂಡ ನಾವು ಮಾಡಿದಂತಹ ಪ್ಲಾನು. ಅವನಿಗೆ ಚಿಕ್ಕದಾಗೂ ಕೂಡ ಇಂಜುರಿ ಆಗಿರಲಿಲ್ಲ. ಸ್ಯಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನಾವು ಆ ಒಂದು ಇಂಜುರಿ ಪ್ಲಾನ್ ನ ಮಾಡಿದ್ವಿ. ಅಂಡ್ ಅದಾದ್ಮೇಲೆ ಒಂದು ರೂಲ್ಸ್ ಆಫ್ ದ ಸೆಂಚುರಿನ ಪುಲ್ ಮಾಡೋದಕ್ಕೋಸ್ಕರ ನಾವು ಈ ರೀತಿ ಮಾಡಬೇಕಾಯ್ತು. ಅಂಡ್ ಆ ಒಂದು ಟೈಮಲ್ಲಿ ಸೆತ್ ರಾಲಿನ್ಸ್ ಅವ್ರಿಗೂ ಕೂಡ ತುಂಬಾನೇ ಕಷ್ಟ ಆಗ್ತಾ ಇತ್ತು. ಬಟ್ ಆ ಒಂದು ಕಷ್ಟನ ಅವರು ಅನುಭವಿಸಲಿಲ್ಲ ಅಂದಿದ್ರೆ ಸಮ್ಮರ್ ಸ್ಲಾಮ್ ಅಲ್ಲಿ ಆ ಒಂದು ಕ್ಯಾಶ್ ಇನ್ ಮೂಮೆಂಟ್
ನಿಮ್ ಯಾರಿಗೂ ಕೂಡ ನೋಡೋದಕ್ಕೆ ಸಿಗ್ತಾ ಇರಲಿಲ್ಲ ಅಂತಾನೂ ಕೂಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಅವರು ಮನಿ ಇನ್ ದ ಬ್ಯಾಂಕ್ ನ ಗೆದ್ದಿ ಒಂದು 2 ವಾರ ಆದ ಕೂಡಲೇ ಈ ರೀತಿ ಇಂಜುರಿ ಆಂಗಲ್ ನ ತಗೊಂಡ್ ಬಂದಿದ್ರೆ ಅದು ಇನ್ನೂ ಕೂಡ ಸೀರಿಯಸ್ ಅಂತ ಅನ್ಸೋದು. ಪರವಾಗಿಲ್ಲ ಗೈಸ್, ಆದ್ರೂ ಕೂಡ ಡಬ್ಲ್ಯೂ ಅವರು ಸಮ್ಮರ್ ಸ್ಲಾಮ್ ಅಲ್ಲಿ ನಮಗೊಂದು ಅದ್ಭುತವಾದ ಮೂಮೆಂಟ್ ನ ಕೊಟ್ರು. ಅಫ್ಕೋರ್ಸ್ ನಾನು ನಿಮ್ಗೆ ಮೊದಲೇನೆ ತಿಳಿಸಿದ್ದೆ, ಆದ್ರೂ ಕೂಡ ತಿಳಿಸಿದ್ದು ಆದಾಗ ಆಗೋ ಖುಷಿ ಇದೆಯಲ್ಲ, ಅದಂತೂ ನಿಜವಾಗ್ಲೂ ಅದ್ಭುತವಾಗಿರುತ್ತೆ. ಅಷ್ಟೇ ಅಲ್ಲ ಗೈಸ್, ನಮ್ಮ ಪಾಲಿಮಿನ್ ಅವರು ಕೇರಿಯನ್ ಕ್ರಾಸ್ ಅವರ ಬಗ್ಗೆನೂ ಕೂಡ ಮಾತಾಡ್ತಾರೆ. ಅವ್ರು ಹೇಳ್ತಾರೆ ನಿಜವಾಗ್ಲೂ ಕೇರಿಯನ್ ಕ್ರಾಸ್ ಅದ್ಭುತವಾದ ಸೂಪರ್ ಸ್ಟಾರ್, ಅದರಲ್ಲೂ ಕೂಡ ಸ್ಕಾರ್ಲೆಟ್ ಅವರ ಜೊತೆ ಅವರ ಕಾಂಬಿನೇಷನ್ ನಿಜವಾಗ್ಲೂ ಅದ್ಭುತವಾಗಿ ವರ್ಕ್ ಆಗ್ತಾ ಇದೆ. ಈಗ ಆಡಿಯನ್ಸ್ ಕೇರಿಯನ್ ಕ್ರಾಸ್ ಅವರ ಚಾಂಟ್ ಗಳನ್ನ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಈಗ ನಾವು ಅವರನ್ನ ಯಾವ ರೀತಿ ಬುಕ್ ಮಾಡ್ತಾ ಇದೀವೋ ಅದರಿಂದನೇ ಅವರು ಕೇರಿಯನ್ ಕ್ರಾಸ್ ಅವರ ಚಾಂಟ್ ಗಳನ್ನ ಮಾಡ್ತಾ ಇದ್ದಾರೆ. ಈಗೇನಾದ್ರೂ ನಾವು ಕೇರಿಯನ್ ಕ್ರಾಸ್ ಅವರಿಗೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗಿ ಮಾಡಿದ್ರೆ ಅಥವಾ ಯಾವ್ದಾದ್ರು ಒಂದು ಚಾಂಪಿಯನ್ಶಿಪ್ ನ ಕೊಟ್ಟಿದ್ರೆ ಆಡಿಯನ್ಸ್ ಗಳು ಅವ್ರ ಬಗ್ಗೆ ಇಷ್ಟೊಂದು ಕೇರ್ ನ ತಗೋತಾ ಇರಲಿಲ್ಲ. ಅಂಡ್ ಈಗ ಆಡಿಯನ್ಸ್ ಗಳೇ ಕೇರಿಯನ್ ಕ್ರಾಸ್ ಅವ್ರನ್ನ ಬಿಲ್ಡ್ ಮಾಡ್ತಾ ಇದ್ದಾರೆ. ಅಂಡ್ ನಿಜವಾಗ್ಲೂ ಅದು ತುಂಬಾನೇ ಒಳ್ಳೆ ಕೆಲಸ. ಆಡಿಯನ್ಸ್ ಗಳು ತನಿಗೆ ಏನ್ ಬೇಕೋ ಅದನ್ನ ಪಡ್ಕೋತಾ ಇದ್ದಾರೆ. ಅಂಡ್ ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟಿನ್ ಅವರ ನೆನಪಾಗುತ್ತೆ. ಆ ಒಂದು ಟೈಮಲ್ಲೂ ಕೂಡ ಆಡಿಯನ್ಸ್ ಗಳು ಸಪೋರ್ಟ್ ಮಾಡಿದ್ರು, ನಮಗೆ ಈ ಸೂಪರ್ ಸ್ಟಾರ್ ನ ನೋಡಬೇಕು ಅಂತ ಅವರು ಸಪೋರ್ಟ್ ಮಾಡಿದ್ರು. ಸ್ಟಾಂಗ್ ಕೋಲ್ಡ್ ಅವರ ಮರ್ಚಂಡೈಸ್ ಗಳನ್ನ ಪರ್ಚೇಸ್ ಮಾಡಿದ್ರು. ಅಂಡ್ ಅದರಿಂದಾನೇ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟಿನ್ ಈ ಲೆವೆಲ್ಗೆ ಬಂದಿದ್ದು. ಅಂಡ್ ಈಗ ಕೇರಿಯನ್ ಕ್ರಾಸ್ ಅವರ ವಿಚಾರದಲ್ಲೂ ಕೂಡ ಅದೇ ರೀತಿ ಆಗ್ತಾ ಇದೆ ಅಂತ ನಮ್ಮ ಪಾಲಿಮಿನ್ ಅವರು ಸ್ಟೇಟ್ಮೆಂಟ್ ನೇನೋ ಕೊಟ್ಟಿದ್ದಾರೆ. ಬಟ್ ಕೇರಿಯನ್ ಕ್ರಾಸ್ ಅವರ ಕಾಂಟ್ರಾಕ್ಟ್ ಇನ್ನೇನು ಇದೇ ಭಾನುವಾರ ಎಕ್ಸ್ಪೈರ್ ಆಗ್ತಾ ಇದೆ. ಕಾದ್ ನೋಡಬೇಕು ಅವರಿಗೆ ಹೊಸ ಕಾಂಟ್ರಾಕ್ಟ್ ನ ಡಬ್ಲ್ಯೂ ಅವರು ಆಫರ್ ಮಾಡ್ತಾರೋ ಇಲ್ವೋ ಅಂತ ನೋಡೋದಿಕ್ಕೆ. ಇದಾದ್ಮೇಲೆ ಅವರು ಟ್ರಾವಿಸ್ ಸ್ಕಾಟ್ ಅವರ ಬಗ್ಗೆನೂ ಕೂಡ ಸ್ಟೇಟ್ಮೆಂಟ್ ನ ಕೊಡ್ತಾರೆ. ನಿಮ್ಗೆ ಗೊತ್ತಿರಬಹುದು ಟ್ರಾವಿಸ್ ಸ್ಕಾಟ್ ಹಾಗೆ ಡಬ್ಲ್ಯೂ ರಿಲೇಶನ್ಶಿಪ್ ಈಗ ಯಾವ ರೀತಿ ಇದೆ ಅಂತ. ನಿಜವಾಗ್ಲೂ ಟ್ರಾವಿಸ್ ಸ್ಕಾಟ್ ಅವರು ಬೇಗ ಕಲಿತಾ ಇಲ್ಲ ಅಂತ ಡಬ್ಲ್ಯೂ ಅವರು ಸದ್ಯಕ್ಕೆ ಟ್ರಾವಿಸ್ ಸ್ಕಾಟ್ ಅವ್ರನ್ನ ತನ್ನ ಕಂಪನಿಯಿಂದ ಹೊರಗಡೆ ಹಾಕಿದ್ದಾರೆ. ಅಂಡ್ ಅದ್ರ ಬಗ್ಗೆ ನಮ್ಮ ಪಾಲಿಮಿನ್ ಅವರು ಮಾತಾಡ್ತಾ ಅಫ್ಕೋರ್ಸ್ ಟ್ರಾವಿಸ್ ಸ್ಕಾಟ್ ಹಾಗೆ ಡಬ್ಲ್ಯೂ ನಡುವೆ ಏನೋ ಒಂದು ಚಿಕ್ಕದಾಗಿ ಪ್ರಾಬ್ಲಮ್ ಆಯಿತು. ಅಂಡ್ ಅದರಿಂದ ಅವ್ರಿಲ್ದಲೇ ನಾವು ಮುಂದಕ್ಕೆ ಹೋಗ್ಬೇಕಾಯ್ತು ಅಂತ ನಮ್ಮ ಪಾಲಿಮಿನ್ ಅವರು ಕೂಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕೂಡ ಫ್ಯೂಚರ್ ಮೈನ್ ಇವೆಂಟ್ ಸ್ಟಾರ್ಸ್ ಗಳ ಬಗ್ಗೆ, ಅದರಲ್ಲೂ ಫ್ಯೂಚರ್ ಮಲ್ಟಿಪಲ್ ರಸಲ್ ಮೇನಿಯಾ ಮೈನ್ ಇವೆಂಟ್ ಸ್ಟಾರ್ಸ್ ಗಳ ಬಗ್ಗೆ. ನಮ್ಮ ಪಾಲಿಮಿನ್ ಅವರು ಇಲ್ಲಿ 3 ನೇಮ್ ನ ತಗೊಂಡಿದ್ದಾರೆ. ಮೊದಲನೇದಾಗಿ ಅವರು ಬ್ರಾನ್ ಬ್ರೇಕರ್ ಅವರ ನೇಮ್ ನ ತಗೋತಾರೆ. ಬ್ರಾನ್ ಬ್ರೇಕರ್ ಅವರು ಡಬ್ಲ್ಯೂ ಫ್ಯೂಚರ್ ಅಂಡ್ ಮಲ್ಟಿಪಲ್ ರಸಲ್ ಮೇನಿಯಾ ಮೈನ್ ಇವೆಂಟ್ ಅವರು 2027, 28, 29 ರಸಲ್ ಮೇನಿಯಾಗಳ ಮೈನ್ ಇವೆಂಟ್ ಗೆ ಹೋಗ್ತಾರೆ ಅಂತ ನಮ್ಮ ಪಾಲಿಮಿನ್ ಅವರು ಹೇಳಿ, ಎರಡನೇದಾಗಿ ಜೇಕಬ್ ಫಾಟೋ ಅವರ ನೇಮ್ ನ ತಗೊಂಡಿದ್ದಾರೆ. ಅಂಡ್ ಜೇಕಬ್ ಫಾಟೋ ಅವರು ಕೂಡ ಫ್ಯೂಚರ್ ಮಲ್ಟಿಪಲ್ ರಸಲ್ ಮೇನಿಯಾ ಮೈನ್ ಇವೆಂಟ್. ಅಂಡ್ ಫೈನಲ್ ಆಗಿ ರಿಯಾ ರಿಪ್ಲಿ. ಈ 3 ಜನ ಫ್ಯೂಚರ್ ಆಫ್ ಡಬ್ಲ್ಯೂ ಫ್ಯೂಚರ್ ಮಲ್ಟಿಪಲ್ ರಸಲ್ ಮೇನಿಯಾ ಮೈನ್ ಇವೆಂಟರ್ಸ್ ಅಂತ ನಮ್ಮ ಪಾಲಿಮಿನ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನಿಮ್ಗೆ ಅನ್ಸುತ್ತೆ ಗಾಯ್ಸ್, ಯಾರು ಡಬ್ಲ್ಯೂ ಫ್ಯೂಚರ್ ಈಗ ಯಾವ ರೀತಿ ರೋಮನ್ ರೈನ್ಸ್, ಜಾನ್ ಸಿನಾ, ಕೋಡಿ ರೋಡ್ಸ್ ಇದ್ದಾರೋ ಅದೇ ರೀತಿ ಮುಂದಕ್ಕೆ ಯಾವ ಸೂಪರ್ ಸ್ಟಾರ್ ಇರ್ತಾರೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.